ಲಲಿತಾ, ಏನಮ್ಮ ಒಬ್ಬಳೇ ಆಟ ಆಡ್ತಿದ್ಯಲ್ಲಮ್ಮ? ನನ್ನ ಜೊತೆಗೆ ಇನ್ಯಾರಿದ್ದಾರೆ ದೊಡ್ಡಪ್ಪ? ಲಲಿತಾ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಆದರೆ ನಿನ್ನನ್ನು ನೋಡಿದ್ರೆ ನನ್ನ ಸ್ವಂತ ಮಗಳನ್ನ ನೋಡಿದಷ್ಟೇ ಆನಂದ ಕಣಮ್ಮ. ನಿಜವಾಗಿಯೂ ನಾನು ನಿಮ್ಮ ಸ್ವಂತ ಮಗಳಾಗಿದ್ದಿದ್ರೇ ಎಷ್ಟೋ ಚೆನ್ನಾಗಿತ್ತು ದೊಡ್ಡಪ್ಪ. ಈಗಲೂ ನೀ ನನ್ನ ಮಗಳೇ ಕಣಮ್ಮ. ನಿನ್ನನ್ನು ಕಂಡ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಪ್ರೀತಿನೋ ಅದಕ್ಕಿಂತ ಹೆಚ್ಚು ಪ್ರೀತಿ ನಿನ್ನ ಮೇಲೆ ನನಗೆ. ನನಗೆ ಹಾಗಿಲ್ಲ ದೊಡ್ಡಪ್ಪ. ಆದಷ್ಟು ಪ್ರೀತಿ ವಿಶ್ವಾಸನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಮ್ಮ ಇಂಥ ಮಾತಾಡ್ತೀಯಾ? ಅಂಥ ತಪ್ಪು ನಾನು ಏನಮ್ಮ ಮಾಡಿದೆ? ದೊಡ್ಡಪ್ಪ, ನಾನು ಯಾರನ್ನು ಹೆಚ್ಚು ಪ್ರೀತಿಸ್ತೀನೋ ದೇವರು ಅವರನ್ನು ನನ್ನಿಂದ ದೂರ ಮಾಡಿಬಿಡ್ತಾನೆ. ಅದಕ್ಕೆ ದೊಡ್ಡಪ್ಪ. ಅಮ್ಮ, ನಾವೆಲ್ಲ ಅವನ ಕೈಗೊಂಬೆಗಳಮ್ಮ. ಅವನು ಹೇಗೆ ಆಡಿಸ್ತಾನೋ ನಾವು ಹಾಗಾಡಬೇಕಾಗತ್ತೆ. ಹೀಗಾಗೋಯ್ತಲ್ಲ ಅಂತ ವ್ಯತ್ಯೆ ಪಡೋದ್ರಲ್ಲಿ ಏನಮ್ಮ ಪ್ರಯೋಜನ ಇದೆ? ಹಾಂ ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಈ ದೊಡ್ಡಪ್ಪನ ಮಾತು ಕೇಳ್ತೀನಮ್ಮ? ಏನಮ್ಮ, ಆಗಿದ್ದನ್ನೆಲ್ಲ ಮರೆತು ನೀನೊಂದು ಮದುವೆ ಮಾಡ್ಕೊಂಬಿಡಮ್ಮ. ಈ ದುಃಖನೆಲ್ಲ ಮರಿಬೋದಮ್ಮ. ನೋಡಮ್ಮ, ಮದುವೆ ಮಾಡ್ಕೊಂಬಿಡು. ಮದುವೆನಾ? ನನಗೆ ಮದುವೆನಾ? ದೊಡ್ಡಪ್ಪ, ನಾನು ಮದುವೆ ಆದರೆ ಎಲ್ಲ ಮರ್ತೋಗ್ತೀನ? ಅಲ್ಲ ದೊಡ್ಡಪ್ಪ, ನೀ ನನ್ನ ಮಗಳೇ ಇದ್ದಾಗೆ ಅಂತ ಹೇಳಿದಲ್ಲ ದೊಡ್ಡಪ್ಪ. ನಿಮ್ಮ ಮಗಳನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು ಅಲ್ಲ, ಅವ್ರನ್ನ ಮದುವೆ ಮಾಡ್ಕೊಂಡವ್ರ ಜೊತೆ ಭಾಳ ಅದೃಷ್ಟ ಅಂತೂ ನಾನು ಪಡ್ಕೊಂಬರಲಿಲ್ಲ. ಆದರೆ ನನ್ನ ಬದುಕಿದ್ದಾಗೆ ನನಗೆ ಬಾಳೋದಕ್ಕೂ ನನಗೆ ಅವಕಾಶ ಇಲ್ವಾ? ಹೇಳು ದೊಡ್ಡಪ್ಪ, ಹೇಳು ದೊಡ್ಡಪ್ಪ. ತಪ್ಪಾಯ್ತಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಇನ್ಮೇಲೆ ನಿನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗಿರಮ್ಮ. ಇನ್ಮೇಲೆ ನಾನು ಏನೂ ಮಾತಾಡೋದಿಲ್ಲ. ನೀನು ಅಳ್ದೇನೆ ನಗ್ನಗ್ತಾ ಇದ್ರೆ ನನಗಷ್ಟೇ ಸಾಕಮ್ಮ ಮಗಳೇ, ಅಷ್ಟೇ ಸಾಕು. ಸಮಾಧಾನ ಮಾಡ್ಕೊಳಮ್ಮ. ಇದಕ್ಕಿನ್ನ ಮೀರಿ ನಾನು ಏನು ಹೇಳಾರೆ. ಏನಿದು, ಇಷ್ಟು ದಿನ ಆದ್ರೂ ಒಂದು ಕಾಗದ ಕೂಡ ಬರಲಿಲ್ವಲ್ಲ? ಡೈಲಿ ಇವ್ರ ಲೆಟ್ರಿಗೋಸ್ಕರ ಕಾದು ಸಾಕಾಯಿತು. ಒಂದೇ ಒಂದು ಲೆಟ್ರ್ ಕೂಡ ಬರಲಿಲ್ವಲ್ಲ? 20 ದಿನ ಆಯಿತು ಮದುವೆ ಆಗಿ. ಯಾಕೆ ಹೀಗೆ ಮಾಡ್ತಿದ್ದಾರೋ ಏನೋ. ಮದುವೆಲೂ ಕೂಡ ಸರಿಯಾಗಿ ಮಾತೇ ಆಡಲಿಲ್ಲ. ಇನ್ನೊಂದು ವಾರ ಆಷಾಢ ಮುಗ್ದೋಗುತ್ತೆ. ಇನ್ನು ಆಷಾಢ ಮುಗಿಯೋವರೆಗೂ ನನ್ನ ಜೊತೆ ಮಾತಾಡಬಾರ್ದು ಅಂತ ಏನಾದ್ರು ವ್ರತ ಮಾಡ್ತಿದ್ದಾರೋ ಏನೋ ಅರ್ಥನೇ ಮಾಡ್ಕೊಳ್ಳೋದಪ್ಪ. ಹುಡುಗಿನ ಮನಸ್ಸಲ್ಲಿ ಏನಿರುತ್ತೆ ಅಂತ. ಮೊದಲು ಮದುವೆ ಆದಮೇಲೆ ಹುಡುಗಿರಿಗೆ ಏನೇನೋ ಆಸೆಗಳಿರುತ್ತೆ. ಅವಳ ಗಂಡ ಒಂದು ಕ್ಷಣ ಕೂಡ ಅವಳನ್ನು ಬಿಟ್ಟಿರಬಾರ್ದು. ಸದಾ ಅವಳ ಜೊತೆಲೇ ಇರಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿಯಿಂದ ತಿನ್ನಿಸ್ಬೇಕು, ಅವಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ. ಆದರೆ ಈ ಹಾಳಾದ ಆಷಾಢ ಇವಾಗಲೇ ಬರಬೇಕಾ? ನಮ್ಮವ್ರ ಜೊತೆಗೆ ಒಂದೇ ಒಂದು ಮಾತು ಕೂಡ ಆಡೋಕ್ಕಾಗಲಿಲ್ವಲ್ಲ. ತುಂಬ ಸಂಕೋಚದ ವ್ಯಕ್ತಿ ಇರಬೇಕು. ಅವ್ರ ಅಪ್ಪ ಅಮ್ಮ ಇದ್ದರೆ ಮಾತೇ ಆಡಲ್ವೇನೋ. ನನಗೂ ಸಾಕಾಗೋಗಿದೆ. ಯಾವಾಗ ನನ್ನ ಕರ್ಕೊಂಡು ಹೋಗ್ತಾರೋ, ನಾನು ಯಾವಾಗ ಅವ್ರ ಜೊತೆ ಮಾತಾಡ್ತೀನೋ, ಅವ್ರ ಪ್ರೀತಿ ನನಗೆ ಯಾವಾಗ ಸಿಗುತ್ತೋ. ಅರೆ, ಪೋಸ್ಟ್ಮ್ಯಾನ್ ಬರ್ತಾ ಇದ್ದಾನೆ. ಪೋಸ್ಟ್ಮ್ಯಾನ್, ಒಂದು ನಿಮಿಷ. ನನಗೆ ಯಾವುದಾದ್ರೂ ಕಾಗದ ಬಂದಿದ್ಯಾ? ಇಲ್ಲಮ್ಮ, ನಿನ್ನ ಹೆಸರಲ್ಲಿ ಯಾವುದು ಕಾಗದ ಬಂದಿಲ್ಲ. ಹೌದಾ? ಅಲ್ಲ, ಇನ್ನೊಂದು ಸರಿ ನೋಡಿ, ಗೌರಿ ಅನ್ನೋ ಹೆಸರಲ್ಲಿ ಯಾವುದಾದ್ರೂ ಕಾಗದ ಬಂದಿದೆಯಾ ಅಂತ. ನೀವೇನಾದ್ರು ಮಿಸ್ ಏನಾದ್ರು ಮಾಡಿದ್ದೀರಾ? ಬೆಂಗಳೂರಿಂದ ರಾಮು ಅಂತ ಅವ್ರೇನಾದ್ರು ಮಾಡಿದಾರಾ? ಇಲ್ಲಮ್ಮ, ಯಾವುದು ಬಂದಿಲ್ಲ. ಬಂದರೆ ಹೇಳ್ತೀನಿ ಬಿಡಿ. ಬಂದರೆ ಮಿಸ್ ಮಾಡ್ದೇನೆ ತಂದುಕೊಡಿ. ರಾಮು ಅವರಿಂದ ಲೆಟ್ರ್ ಬರಬೇಕಾಗಿದೆ ನನಗೆ. ಬಂದರೆ ದಯವಿಟ್ಟು ಮಿಸ್ ಮಾಡಬೇಡಿ. ಆಯ್ತಮ್ಮ, ಖಂಡಿತವಾಗ್ಲೂ ತಂದುಕೊಡ್ತೀನಿ. ಇವತ್ತು ಕೂಡ ನಾನು ಅಂದ್ಕೊಂಡಿದ್ದಾಗಲಿಲ್ಲ. ಯಾವಾಗ್ರಿ ಲೆಟರ್ ಬರೀತೀರಾ? ನಾನೇ ಒಂದು ಲೆಟ್ರ್ ಬರೀಲ್ಲ.
ಬರೆಯೋದು ಸರಿನೋ ತಪ್ಪೋ ಗೊತ್ತಾಗ್ತಿಲ್ಲ. ಅಂದರೂ ಒಂದ್ಸರಿ ಒಂದು ಲೆಟ್ರ್ ಬರೆದು ನೋಡೋಣ. ಅತ್ತೆ ಮಾವಂಗೆ ಬರೆದು ಬಿಡ್ತೀನಿ. ಅತ್ತೆ ಮತ್ತು ಮಾವನವರಿಗೆ ನಮಸ್ಕಾರ. ನಿಮ್ಮಿಂದ ಯಾವುದೇ ಕಾಗದಗಳು ಬರದ ಕಾರಣ ನಾನೇ ಕಾಗದ ಬರೆಯಬೇಕಾಗಿ ಬಂತು. ಛೇ, ನಾನಿನ್ನು ಮುಂದಕ್ಕೆ ಓದೋದಿಲ್ಲಪ್ಪ. ರಾಮಂಗೆ ಹೇಳಿ ಹೇಳಿ ಸಾಕಾಯ್ತು. ಗೌರಿಗೊಂದು ಕಾಗದ ಬರೆಯೋ ಅಂತ. ಹ್ಞೂ ಅಂತನೋ ಹೊರತು ಬರೆಯೋದೇ ಇಲ್ಲ. ಅದೇನೇ ಆಗಲಿ, ನಾನೇ ನಾಚಿಕೆ ಬಿಟ್ಟು ಕೇಳೇ ಬಿಡ್ತೀನಿ ಗೌರಿ ಕಾಗದ ಬರೀತೀಯೋ ಇಲ್ವೋ ಅಂತ. ರೀ, ನೀವೇ ಯೋಚನೆ ಮಾಡಿ. ಚಿಕ್ಕ ವಯಸ್ಸಿಂದನೂ ರಾಮಂಗೂ ಲಲಿತಂಗೂ ಮದುವೆ ಮಾಡಬೇಕು ಅಂತ ಮಾತಾಡ್ತಾ ಬಂದಿದ್ದೀವಿ. ಈಗ ಲಲಿತನ್ ಬಿಟ್ಟು ಗೌರಿ ಜೊತೆ ಮದುವೆ ಮಾಡಿದ ತಕ್ಷಣ ಅವನಿಗೆ ಅವಳ ಜೊತೆ ಹೊಂದ್ಕೊಳ್ಳೋಕ್ಕೆ ಸಮಯ ಬೇಕಲ್ವರಿ. ಅಲ್ಲಿ ನಮ್ಮ ಅಣ್ಣನ ಹಠದಿಂದ ರಾಮದು ಲಲಿತನ ಮದುವೆ ನಿಂತೋಯ್ತು. ಇಲ್ಲಿ ನನ್ನ ಜೀವ ಉಳಿಲಿ ಅಂತ ಅವನ ಜೀವನನೇ ತ್ಯಾಗ ಮಾಡಿದ್ದಾನೆ. ಅಂಥವ್ನಂದು ಏನು ಪ್ರಯೋಜನ? ಹೌದು ಕಣೆ, ನೀನು ಹೇಳೋದು ಸರಿನೇ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದುಬಿಟ್ಟಿದೆ. ಉಪಾಯವಾಗಿ ತೆಕ್ಕೋಬೇಕು. ಏನು ಮಾಡೋದು? ಶ್, ರಾಮು ಬರ್ತಾ ಇದ್ದಾನೆ, ನಾನು ಕೇಳ್ತೀನಿ ಇರು. ರಾಮು, ಒಂದು ನಿಮಿಷ ನಿಂತ್ಕೊಳ್ಳಪ್ಪ. ಏನಪ್ಪ? ಗೌರಿಯಿಂದ ಕಾಗದ ಬಂದಿದೆ, ಒಂದು ನಿಮಿಷ ಇರು, ಓದ್ತೀನಿ. ಹಾಂ, ಅವರ ಯೋಗಕ್ಷೇಮಕ್ಕೆ ಒಂದು ಪತ್ರವೂ ಇಲ್ಲ. ಅವರು ಆರೋಗ್ಯವಾಗಿದ್ದಾರಾ? ಅವರಲ್ಲಿ ನನ್ನ ಬೇಡಿಕೆ ಇಷ್ಟೆ. ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡಲು ತುಂಬ ಶ್ರಮದ ಕೆಲಸ. ಬಿಡುವು ಇರುವುದು ತುಂಬ ಕಷ್ಟ. ಆದರೂ ಈ ಬಡಪಾಯಿಗೋಸ್ಕರ ಬಿಡುವು ತೆಗೆದುಕೊಂಡು ಒಂದು ಕಾಗದನಾದರೂ ಬರೆದಿದ್ರೆ ತುಂಬ ಖುಷಿಯಾಗ್ತಾಯಿತ್ತು. ಇಂತಿ ಗೌರಿ. ಆ ಮಗು ಅಷ್ಟೊಂದು ಗೋಗರ್ದ್ಕೊಂಡು ಒಂದು ಕಾಗದ ಬರೆದಿದೆ. ಹೊಸದಾಗಿ ಮದುವೆ ಆಗಿರೋ ಹುಡುಗಿಗೆ ಗಂಡನ ಕಾಗದ ನೋಡಬೇಕು ಅಂತ ಎಷ್ಟೊಂದು ಆತರ ಇರುತ್ತೆ. ಕಾಗದ ಇನ್ನೊಂದು ಪ್ರಶ್ನೆ. ಸಂಬಂಧ ಅಂದಮೇಲೆ ಹೋಗಿ ಬರೋದು ಮಾಡೋದು ಸಂಪ್ರದಾಯ ಕಣೋ. ಮೈಸೂರಿಗೆ ಇವಾಗಲೇ ಒಂದು ಕಾಗದ ಬರ್ಬಿಡು ಏನೋ. ಸರಿಯಪ್ಪ, ನಾನು ಬರ್ತೀನಿ. ರಾಮು, 2 ನಿಮಿಷ ಇರೋ, ಉಪ್ಪಿಟ್ಟು ತೊಗೊಬಂದ್ಬಿಡ್ತೀನಿ. ಅಮ್ಮ, ಯಾಕಮ್ಮ ಅಷ್ಟೊಂದು ಆಯಾಸ ಮಾಡ್ಕೋತೀಯಾ? ಅಡುಗೆಯವ್ರಿಗೆ ಯಾರಾದರೂ ಒಬ್ಬರು ಅಡುಗೆ ಬಟನ್ ಬುಕ್ ಮಾಡ್ಕೊಬಾರ್ದಾ? ಡಾಕ್ಟ್ರು ನೀನು ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮೊದಲಿಂದನೂ ನಿಮ್ಮ ತಂದೆಗೆ ನನ್ನ ಕೈ ಅಡುಗೆ ತಿಂದೆ ಅಭ್ಯಾಸ ಕಣೋ. ನನಗೂ ಕೂಡ ಇನ್ನೊಬ್ಬರ ಕೈಯಿಂದ ಮಾಡಿಸ್ಕೊಂಡು ತಿಂದು ರೂಢಿ ಇಲ್ಲ. ಕೈಲಾಗೋವರೆಗೂ ಮಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ ಬಿಡು. ಅಲ್ಲೋಡ್ರಿ, ಹೆಂಡ್ತಿನ ಕರ್ಕೊಬರೋ ಮನಸ್ಸೇ ಇಲ್ಲ ಅನ್ಸುತ್ತೆ ಅವನಿಗೆ. ಅಡುಗೆ ಭಟ್ರನ್ನ ಇಟ್ಕೊ ಅಂತ ಹೇಳ್ತಾನಲ್ಲ ರೀ. ಸೀತು, ಇವನು ನಂಬ್ಕೊಂಡ್ರೆ ಅಷ್ಟೇ. ಕಾಗದ ಬರೀತಾನೆ ಅಂತ ನಂಬಿಕೆನೇ ಇಲ್ಲ ನನಗೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ 2ನೇ ಕನಸು ಸ್ಟೋರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸ್ವಲ್ಪ ತಡವಾಗಿ ಆಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆದಷ್ಟು ಫ್ರೆಂಡ್ಸ್ ನಾವು ಹಾಕೋಂಥ ವೀಡಿಯೋಸ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ. 5 ಎಪಿಸೋಡ್ಗೆ 11 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬ ಥ್ಯಾಂಕ್ಸ್ ಅವರಿಗೆ. ಹಾಗೆ ವ್ಯೂಸ್ ಕೂಡ ಆಗ್ತಾ ಇದೆ, ಪರವಾಗಿಲ್ಲ. ಆದರೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡೋರೆಲ್ಲರೂ. ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ. ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾವು ಹಾಕೋ ವೀಡಿಯೋನ ಪಟ್ ಅಂತ ನೋಡ್ಬೋದು. ನಮ್ಮ ಈ ಚಾನಲಲ್ಲಿ ಪ್ರತಿದಿನ ಒಂದು ವೀಡಿಯೋನ ಪ್ರಸಾರ ಮಾಡ್ತೀನಿ. ಅಂದರೆ ಒಂದು ಎಪಿಸೋಡನ್ನ ಪ್ರಸಾರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗಾಗಲೇ 5 ಎಪಿಸೋಡ್ಸ್ ಆಗಿದೆ. ಹಿಂದಿನ ಎಪಿಸೋಡನ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ನಾಳೆ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. 7 ಗಂಟೆಗೆ ಪ್ರಸಾರ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸಿ. ಹೆಚ್ಚು ಕಮ್ಮಿ ಟೈಮಿಂಗ್ಸು ಹಿಂದೆ ಮುಂದೆ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋ ನಾಳೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.